ಬಂಧುಗಳೇ, ನಾನು ಸುದೀರ್ಘವಾಗಿ ಮಾತಾಡೋಕ್ಕಿಂತ ಮೊದಲೇನೆ SC/ST ನೌಕರ ಸಂಘದ ಅಧ್ಯಕ್ಷರು ಚಂದ್ರಶೇಖರನ್ ಅವರು ಏನ್ ಹೇಳಿದ್ದಾರೆ ಅಂತ ಮೊದಲು ಕೇಳ್ಕೊಂಡು ಬನ್ನಿ, ಆಮೇಲೆ ನಾನು ಹೇಳ್ತೀನಿ. ಇದು ಗುಟ್ಟು ನಿಮ್ಗೆ ಏನು ಹೇಳಬೇಡಿ. ಎಜುಕೇಶನ್ ನಲ್ಲಿ ಗ್ರೂಪ್ ಎ ಪ್ರವರ್ಗ ಎಗೆ ಮಾದಿಗ ಸಮುದಾಯಕ್ಕೆ ಅಂತ ಕಾಲಾಗಿದೆ. ಯಾರ್ಯಾರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸರ್ಟಿಫಿಕೇಟ್ ಇದೆ ಹೊಲರ ಹತ್ರ, ನೀವು ಅಪ್ಲೈ ಮಾಡಿ. ನಿಮ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ನಿಮ್ಗೆ ಸಿಗುತ್ತೆ ಸೀಟ್. ಉದ್ಯೋಗಕ್ಕೆ ಈಗ ನಾವು ನಮ್ಮ ಮೈಸೂರು ಭಾಗದಲ್ಲಿ ನಾವು ಆದಿ ಕರ್ನಾಟಕ ಅಂತ, ಅಥವಾ ನಮ್ಮ ಬೆಂಗಳೂರು ಡಿವಿಷನ್ ಆದಿ ದ್ರಾವಿಡ ಅಂದ್ರೆ ರೈಟು, ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಅಂದ್ರೆ ರೈಟು, ನಿಮ್ಮ ಬೆಳಗಾಂ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಡೈರೆಕ್ಟ್ ಹಿಂದೂ ವಲಯ ಮಹಾರ್ ಅಂತ ಇದೆ. ಬಟ್ ಎರಡು ವಿಭಾಗದವ್ರಿಗೆ ಎರಡು ಕಡೆ ರಿಸರ್ವೇಶನ್ ತಕ್ಕೊಳ್ಬೋದು. ನಾನು ಇಲ್ಲಿ ಮಿಕ್ಸ್ ಮಾಡಿರೋದ್ರಿಂದ, ಅಲ್ಲಿ ಭಾಗ ಹಾಕಿರೋದ್ರಿಂದ ಗ್ರೂಪ್ ಎನು ತಕ್ಕೋಬಹುದು, ಗ್ರೂಪ್ ಬಿನು ತಕ್ಕೊಳ್ಬೋದು. ಆಯ್ತಲ್ಲ, ಅದು ಅವಕಾಶ ಇದೆ. ದಯವಿಟ್ಟು ಎಲ್ಲ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂದ್ರೆ ಗ್ರೂಪ್ ಏನಲ್ಲೂ ತಕೊಂಡು ಹೋಗೋದು. ನನ್ನ ಜಾತಿ ಏನು ಬದಲಾವಣೆ ಆಗೋದಿಲ್ಲ. ನಾನು ಅಂಬೇಡ್ಕರ್ ವಾದಿನೇ. ಆಯ್ತಲ್ಲ, ಹಾಗಾಗಿ ಉದ್ಯೋಗ ತಕೊಳ್ಬೇಕಾ? ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನ್ ಸರ್ಟಿಫಿಕೇಟ್ ಇದೆಯೋ ಅದನ್ನ ಹಂಗೆ ಇಟ್ಕೊಳ್ಳಿ. ನೀವು ಅಲ್ಲಿ ತಕೊಂಡು ಒಳಗಡೆ ನುಗ್ಗೋದಕ್ಕೆ ನಿಮ್ಗೆ ಒಂದು ಅವಕಾಶ ಇದೆ. ಇದನ್ನ ಇಂಟರ್ನಲ್ ಆಗಿ ಹೇಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ತನ್ನ ಒಳ ಮೀಸಲಾತಿ ಆದೇಶ ಜಾರಿ ಮಾಡಿತು 25/8/2025. ಆ ಆದೇಶ ಮಾದಿಗ ಸಮಾಜಕ್ಕೆ ಸರ್ಕಾರ ಬರೆದಂತ ಮರಣ ಶಾಸನ ಅಂತ ಬಹಳ ಹಿಂದೆನೆ ಹೇಳಿದ್ವಿ. ಅದು ಒಂದೊಂದಾಗಿ ನಮ್ಮ ವಿರೋಧಿಗಳು ಅವರು ಯಾವ ರೀತಿ ಕಬಳಿಸ್ಕೋತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈಗ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಎಜುಕೇಶನ್ ನಲ್ಲಿ ಗ್ರೂಪ್ ಎ ಪ್ರವರ್ಗ ಎಗೆ ಮಾದಿಗ ಸಮುದಾಯಕ್ಕೆ ಅಂತ ಕಾಲಾಗಿದೆ. ಯಾರ್ಯಾರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸರ್ಟಿಫಿಕೇಟ್ ಇದೆ ಹೊಲರ ಹತ್ರ, ನೀವು ಅಪ್ಲೈ ಮಾಡಿ. ನಿಮ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ನಿಮ್ಗೆ ಸಿಗುತ್ತೆ ಸೀಟ್. ನಾವು ಹೇಳಿದ್ವಿ AKADAA ನಲ್ಲಿರಂತ ವಲಯರು ನಮ್ಮ ಮಾದಿಗ ಸಮಾಜದಲ್ಲೂ ತಗೊಳ್ಬಹುದು ಅಂತ ಕೊಟ್ಟಿರೋಂಥದ್ದು. ಮಾದಿಗ ಸಮಾಜಕ್ಕೆ 6% ಅಲ್ಲ 0, ವಲಯರ್ಗೆ 6% ಅಲ್ಲ 12% ಅಂತ ಹೇಳಿದ್ವಿ. ಜನರಿಗೆ ಅರ್ಥ ಆಗಿರ್ಲಿಲ್ಲ. ಮೊನ್ನೆ ಏನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಅದು ಪರಿಶಿಷ್ಟ ಜಾತಿ ನೌಕರ ಸಂಘದ ಅಧ್ಯಕ್ಷರೊಬ್ರು ಒಂದು ಸಭೆಯಲ್ಲಿ ಮಾತಾಡ್ತಾರೆ. ಯುವಕರಿಗೆ ಹೇಳ್ಕೊಡ್ತಾ ಇದ್ದಾರೆ, ಬೇರೆಯವ್ರಿಗಲ್ಲ. ಆ ವಲಯ ಸಮಾಜದ ಯುವಕರುಗಳಿಗೆ ಹೇಳ್ಕೊಡ್ತಾ ಇದ್ದಾರೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಯಾವುದೇ ಅವಕಾಶಗಳು ಓಪನ್ ಆದ್ರೆ ನೀವು AKADAಲಿರೋಂಥ ವಲಯರು ಅಂತಾನೆ ಹೇಳ್ತಾರೆ. AKADAಲಿರೋಂಥವ್ರು ಅಂತ ಹೇಳಲ್ಲ. AKADAಲಿರೋಂಥ ವಲಯರನ್ನೇ ಮಾದಿಗರ ಗುಂಪಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಅನುಕೂಲ ಪಡ್ಕೋಬಹುದು. ಯಾಕಂದ್ರೆ ಮಾದಿಗರಿಗಿಂತ ಜಾಸ್ತಿ ಮಾರ್ಕ್ಸ್ ನೀವು ತಗೊಂಡಿರ್ತೀರಾ ಅಂತ. ಎಜುಕೇಶನ್ ನಲ್ಲಿ ಗ್ರೂಪ್ ಎ ಪ್ರವರ್ಗ ಎಗೆ ಮಾದಿಗ ಸಮುದಾಯಕ್ಕೆ ಅಂತ ಕಾಲಾಗಿದೆ. ಯಾರ್ಯಾರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸರ್ಟಿಫಿಕೇಟ್ ಇದೆ ಹೊಲರ ಹತ್ರ, ನೀವು ಅಪ್ಲೈ ಮಾಡಿ. ನಿಮ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ನಿಮ್ಗೆ ಸಿಗುತ್ತೆ ಸೀಟ್. ಬಂದ್ರಿ ನೀವು ವಲಯ ಸಮಾಜದವ್ರಿಗೆ ನಾವ್ ಹೇಳಿದಾಗ ಬಹಳ ಮುಗಿ ಬೀಳ್ತಿದ್ರಿ ನಮ್ಮ ಮೇಲೆ. ವಲಯರ ಮೇಲೆ ದ್ವೇಷ ಕಾರ್ತಾನೆ ಅರುಣ್ ಕುಮಾರ್, ಬೇಕು ಅಂತ ವಲಯರು ಅಂತ ಹೇಳ್ತಾನೆ ಅಂತ. ನಾವ್ ಹೇಳಿದ್ವಿ ಅವತ್ತಿಂದನೂ. ಈ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಏನಿದ್ದಾರೆ, ಮಾದಿಗರ ನಂಬರ್ 1 ವೈರಿ ಅಂತ. ಅವರ ಏನು ಇಲಾಖೆ ಅಂತ ಬರ್ತಾ ಇದೆ ಹೊರಗಡೆ, ಅವೆಲ್ಲ ಒಂದೊಂದಾಗಿ ಸಾಬೀತು ಮಾಡೋದ್ರಲ್ಲಿ ಇದು ಮೊದಲನೇ ಪಾಯಿಂಟ್. ಆಮೇಲೆ ಎರಡನೇದವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಉದ್ಯೋಗಕ್ಕೆ ಈಗ ನಾವು ನಮ್ಮ ಮೈಸೂರು ಭಾಗದಲ್ಲಿ ನಾವು ಆದಿ ಕರ್ನಾಟಕ ಅಂತ, ಅಥವಾ ನಮ್ಮ ಬೆಂಗಳೂರು ಡಿವಿಷನ್ ಆದಿ ದ್ರಾವಿಡ ಅಂದ್ರೆ ರೈಟು, ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಅಂದ್ರೆ ರೈಟು, ನಿಮ್ಮ ಬೆಳಗಾಂ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಡೈರೆಕ್ಟ್ ಹಿಂದೂ ವಲಯ ಮಹಾರ್ ಅಂತ ಇದೆ. ಬಟ್ ಎರಡು ವಿಭಾಗದವ್ರಿಗೆ ಎರಡು ಕಡೆ ರಿಸರ್ವೇಶನ್ ತಕೊಳ್ಬೋದು. ನಾನು ಇಲ್ಲಿ ಮಿಕ್ಸ್ ಮಾಡಿರೋದ್ರಿಂದ, ಅಲ್ಲಿ ಭಾಗ ಹಾಕಿರೋದ್ರಿಂದ ಗ್ರೂಪ್ ಎನು ತಕ್ಕೋಬಹುದು, ಗ್ರೂಪ್ ಬಿನು ತಕ್ಕೊಳ್ಬೋದು.
ಸರ್ಕಾರಿ ನೌಕರರ ಅವಕಾಶಗಳು ಬಂದಾಗಲೂ ಸಹ ಮೈಸೂರು ಭಾಗದಲ್ಲಿ ಎಕೆ ಅನ್ನೋಂಥ ವಲಯರಿದ್ದಾರೆ, ಬೆಂಗಳೂರು ಭಾಗದಲ್ಲಿ ಆದಿ ದ್ರಾವಿಡ ಅಂತ ವಲಯರಿದ್ದಾರೆ. ವಲಯರು ಮಾದಿಗರ ಗುಂಪಲ್ಲೂ ತಗೊಳ್ಳಿ, ವಲಯರ ಗುಂಪಲ್ಲೂ ತಗೊಳ್ಳಿ, ಎರಡು ಕಡೆನೂ ಉಪಯೋಗಿಸ್ಕೊಳ್ಳಿ, ಇದನ್ನ ಗುಟ್ಟಾಗಿ ಇಟ್ಕೊಳ್ಳಿ ಅಂತ ವಲಯರ ಸಮಾವೇಶದಲ್ಲಿ ಹೇಳ್ತಿರಲ್ರಿ. ಹಾ, ನೀವು ಅಣ್ಣ ತಮ್ದಿರಂತ ಬಹಳ ದೊಡ್ಡದಾಗಿ ಹೇಳ್ಕೊ ಬರ್ತಿದ್ರಲ್ಲ, ನಾವ್ ಹೇಳಿಲ್ವ ಅವಾಗಿಂದನೇನೆ ಮಾದಿಗ ಸಮಾಜದ ನಂಬರ್ 1 ವೈರಿ ಅಂತ ಯಾರು ಹೇಳಿದ್ವಿ ನಾವು? ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರು ಮತ್ತೆ ಎಚ್ ಸಿ ಮಾದೇವಪ್ಪನವರು ಅಂತ. ಅದು ಮುಖ್ಯವಾಗಿ ಎಚ್ ಸಿ ಮಾದೇವಪ್ಪನವರು ಅಂತ ಹೇಳಿದ್ವಿ. ಈಗ ನೋಡಿ ಎಲ್ಲ ಹೇಳಾಗಿ ಹೊರಗಡೆ ಬರ್ತಾ ಇದೆ. ಸಿದ್ದರಾಮಯ್ಯನವ್ರಿಗೂ ಇನ್ನೊಂದು ಮಾತು ಹೇಳಿದ್ವಿ, ನಿಮ್ಮ ಅಧಿಪತನ ಆಗಂತದ್ದು ನಿಮ್ ಡೂಮ್ಸ್ ಡೇ ಅಂತಾರಲ್ಲ, ಅದಾಗದೆ ಸಿದ್ದರಾಮಯ್ಯನವರೇ ನಿಮ್ಗೆ ಎಚ್ ಸಿ ಮಾದೇವಪ್ಪನವರಿಂದ ನಿಮ್ಗೆ ಗೊತ್ತಾಯ್ತಾ ಅಲ್ಲ ಇವ್ರ ಒಳ ಸಂಚು ಹೆಂಗಿದೆ ಅಂತ. ಈ ಚಂದ್ರಶೇಖರ್ ಅವ್ರದ್ದು ನಿನ್ನೆ ವಿಡಿಯೋ ನೋಡಿ ನಾವೇನ್ ಹೇಳಿದ್ವಿ ತಿಂಗಳಾನ್ಗಟ್ಲೆ ಹಿಂದೆ, ಮಾದಿಗರಿಗೆ ಈ ಕಾಂಗ್ರೆಸ್ ಸರ್ಕಾರ ಮರಣ ಶಾಸನ ಬರ್ತಿದೆ ಅಂತ. ಅದಕ್ಕೆ ಪೂರಕವಾಗಿ ಈ SC/ST ನೌಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರಯ್ಯನವರು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇಳಿಸ್ಕೊಂಡು ತುರ್ತಾಗಿ ಮಾಡಿ ಭರ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರು ಹೇಳ್ದಂಗೆನೆ ಏನು ವಲಯ ಸಮಾಜದ ಅಧಿಕಾರಿ ಹೇಳಿದಾರಲ್ಲ, ಅದು ಏನು ಸರ್ಕಾರಿ ನೌಕರಿಲಿದ್ದು ಈ ತರ ಮಾಡ್ತಾ ಇದಾರೆ ಅಂತ ಅಂದ್ರೆ ಅವ್ರ ಮೇಲೆ ಏನ್ ಆಕ್ಷನ್ ತಗೋತಾರೆ ಸಿದ್ದರಾಮಯ್ಯನವ್ರು ನಿಮಗ್ ಬಿಡ್ತೀವಿ. ಆದ್ರೆ ಮಾದಿಗರದ ಕಸ್ಗಳಂತ ಬರದಂತದ್ದು ನಾವು ಕೂಡ ಅಷ್ಟು ಈಸಿಯಾಗಿ ಸಹಿಸ್ಕೊಳ್ಳಲ್ಲ, ಬೀದಿಗಿಳಿತೀವಿ. ಇದಕ್ಕೆ ನಮ್ಮ ಹಕ್ಕು ನಮ್ಮ ಭಾಗ ಕೊಡಿ ಅಂತಂದ್ರೆ ನಿಮ್ಗೆ ಕೊಡಕ್ ಆಗ್ತಿಲ್ಲ ಅಂತ ಅಂದ್ರೆ ಇಷ್ಟು ದಿನದಿಂದ ನಾವ್ ಹೇಳ್ತಿದ್ವಲ್ಲ ವಲಯರು ನಮ್ದು ಕಿತ್ಕೊಂತಾ ಇದಾರೆ ಅಂತ, ಅದು ಸುಳ್ಳಾಗದ್ರೆ ಅರೆ ನೀವೇ ಸಾಬೀತು ಮಾಡ್ತಾ ಇದ್ರ ಸತ್ಯ ಅಂತ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ನಾವು ಈ ವಿಡಿಯೋ ಮುಖೇನ ಹೇಳ್ತಾ ಇದೀವಿ, ಚಂದ್ರಶೇಖರಯ್ಯನವರ ವಿಡಿಯೋ ತರಿಸ್ಕೊಳ್ಳಿ. ಅವ್ರು ಏನ್ ಹೇಳಿದಾರೆ ನೋಡಿ. ಅವ್ರು ಹೇಳಿರೋದು ವಲಯರು ಏಕೆ ಏಡಿ ಏಲಿರೋದು ಅಂತ. ಹಾಗಾದ್ರೆ ವಲಯರು ಮೂಲ ಜಾತಿ ಹೇಳ್ದೇ ಇರೋದೇ ಒಂದು ಸಂಚ. ದಯವಿಟ್ಟು ಇದನ್ನ ಅರ್ಥಕೊಂಡು ನಿಮ್ಮ ಹೆಸರು ಏನಿದೆ ಅದನ್ನ ಉಳಿಸ್ಕೊಳಕ್ ಮಾಡಿ. ಇಲ್ಲ ಅಂತ ಅಂದ್ರೆ ಮಾದಿಗರ ವಿರೋಧಿ ಸಿದ್ದರಾಮಯ್ಯನವರು ಅನ್ನೋಂಥ ಪಟ್ಟ ಮಾತ್ರ ಖಂಡಿತ ಬೀಳುತ್ತೆ ನಿಮಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಇದು ಗುಟ್ಟು, ನಿಮ್ಗೆ ಏನು ಹೇಳಕ್ ಹೋಗಬೇಡಿ. ಎಜುಕೇಶನ್ ನಲ್ಲಿ ಗ್ರೂಪ್ ಎ ಪ್ರವರ್ಗ ಎಗೆ ಮಾದಿಗ ಸಮುದಾಯಕ್ಕೆ ಅಂತ ಕಾಲಾಗಿದೆ. ಯಾರ್ಯಾರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಸರ್ಟಿಫಿಕೇಟ್ ಇದೆ ವಲಯರ ಹತ್ರ, ನೀವು ಅಪ್ಲೈ ಮಾಡಿ. ನಿಮ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ನಿಮ್ಗೆ ಸಿಗುತ್ತೆ ಸೀಟ್. ಉದ್ಯೋಗಕ್ಕೆ ಈಗ ನಾವು ನಮ್ಮ ಮೈಸೂರು ಭಾಗದಲ್ಲಿ ನಾವು ಆದಿ ಕರ್ನಾಟಕ ಅಂತ, ಅಥವಾ ನಮ್ಮ ಬೆಂಗಳೂರು ಡಿವಿಷನ್ ಆದಿ ದ್ರಾವಿಡ ಅಂದ್ರೆ ರೈಟು, ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಅಂದ್ರೆ ರೈಟು, ನಿಮ್ಮ ಬೆಳಗಾಂ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಡೈರೆಕ್ಟ್ ಹಿಂದೂ ವಲಯ ಮಹಾವಲಯ ಅಂತ ಇದೆ. ಬಟ್ ಎರಡು ವಿಭಾಗದವ್ರಿಗೆ ಎರಡು ಕಡೆ ರಿಸರ್ವೇಶನ್ ತಕೊಳ್ಬಹುದು. ನಾನು ಇಲ್ಲಿ ಮಿಕ್ಸ್ ಮಾಡಿರೋದ್ರಿಂದ, ಅಲ್ಲಿ ಭಾಗ ಹಾಕಿರೋದ್ರಿಂದ ಗ್ರೂಪ್ ಎನು ತಕ್ಕೋಬಹುದು, ಗ್ರೂಪ್ ಬಿನು ತಕ್ಕೊಳ್ಬಹುದು. ಆಯ್ತಲ್ಲ, ಅದು ಅವಕಾಶ ಇದೆ. ದಯವಿಟ್ಟು ಎಲ್ಲದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಂದ್ರೆ ಗ್ರೂಪ್ ಏನಲ್ಲೂ ತಕೊಂಡು ಹೋಗೋದು. ನನ್ನ ಜಾತಿ ಏನು ಬದಲಾವಣೆ ಆಗೋದಿಲ್ಲ, ನಾನು ಅಪ್ಟ ಅಂಬೇಡ್ಕರ್ ವಾದಿನೇ. ಆಯ್ತಲ್ಲ, ಹಾಗಾಗಿ ಉದ್ಯೋಗ ತಕೊಳ್ಬೇಕಾ? ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನ್ ಸರ್ಟಿಫಿಕೇಟ್ ಇದೆಯೋ ಅದನ್ನ ಹಂಗೆ ಇಟ್ಕೊಳ್ಳಿ. ನೀವು ಅಲ್ಲಿ ತಕೊಂಡು ಒಳಗಡೆ ನುಗ್ಗೋದಕ್ಕೆ ನಿಮ್ಗೆ ಒಂದು ಅವಕಾಶ ಇದೆ. ಇದನ್ನ ಇಂಟರ್ನಲ್ ಆಗಿ ಹೇಳ್ತಾ ಇದ್ದೀನಿ.